ನಾರಾಯಣ. ಚೆನ್ನಾಗಿದೆ ಚೆನ್ನಾಗಿದೆ. ನಾರಾಯಣ. ಮಾಡ ಕೆಲಸವನ್ನು ಮಾಡಿ ಏನು ಅರಿಯದವರಂತೆ ದೀರ್ಘಾಲೋಚನೆ ಮಾಡುತ್ತೀರಿಯಲ್ಲ ಪರಮಾತ್ಮ. ಏನು ಪೂಜ್ಯರೇ? ತಾಯಿಯ ಮನಸ್ಸನ್ನು ಅಸಮಾಧಾನದ ಬೀಜ ಬಿತ್ತಿ ತಾಯಿಗೆ ನೆಮ್ಮದಿ ಇಲ್ಲದಂತೆ ಮಾಡಿದೆಯಲ್ಲ ಪರಮಾತ್ಮ. ಏನು ಅರಿಯದ ನಿನ್ನ ತಾಯಿ ಬಕುಳಾದೇವಿಯನ್ನು ಕನ್ಯೆಯನ್ನು ಕೇಳಲು ಕಳಿಸಿರುವಲ್ಲ ಪರಮಾತ್ಮ. ನಿನ್ನ ಕಾರ್ಯ ಕೈಗೂಡುವುದೇ ಪರಮಾತ್ಮ. ನಾನು ಈಗ ಏನು ಮಾಡಬೇಕು ಪೂಜ್ಯರೇ? ಪ್ರಾಣ ಹೋದರು ನನ್ನ ಶ್ರೀನಿವಾಸನಿಗೆ ನನ್ನ ಮಗಳಾದ ಪದ್ಮಾವತಿಯನ್ನು ಕೊಡುವುದಿಲ್ಲವೆಂದು ಹಠ ಹಿಡಿದಿರುವ ರಾಜಕುಮಾರಿಯ ತಾಯಿ ಧರಣಿ ದೇವಿಯನ್ನು ಕಂಡು ಅವಳ ಮನಸ್ಸನ್ನು ಬದಲಾಯಿಸುವಂತೆ ಮಾಡಬೇಕು ಪರಮಾತ್ಮ. ಈ ಕಾರ್ಯ ಯಾರಿಂದ ಸಾಧ್ಯ ಪೂಜ್ಯರೇ? ನಿನ್ನಿಂದ ಸಾಧ್ಯ ಪರಮಾತ್ಮ. ನನ್ನಿಂದಲೇ ಹೇಗೆ ಸಾಧ್ಯ ಪೂಜ್ಯರೇ? ಪರಮಾತ್ಮ ಬಹು ಸುಲಭ. ಭೂತ ಭವಿಷ್ಯತ್ತು ವರ್ತಮಾನ ಕಾಲದಲ್ಲಿ ಲೀಲಾಜಾಲವಾಗಿ ಆಡಬಲ್ಲ ಕೊರವಂಜಿಯ ವೇಷದಲ್ಲಿ ಹೋದರೆ ನಿನ್ನ ಕಾರ್ಯ ಕೈಗೂಡುವುದು ಪರಮಾತ್ಮ. ಏನು ನಾನು ಕೊರವಂಜಿ? ಹೌದು ಪರಮಾತ್ಮ. ಪೂಜ್ಯರೇ ಆಗಲಿ, ನಿಮ್ಮ ಇಷ್ಟದಂತೆ ನಾನೀಗಲೇ ಆಕಾಶ ರಾಜ ಮತ್ತೆ ಧರಣಿ ದೇವಿಯನ್ನು ಮದುವೆಗೆ ಒಪ್ಪಿಸುವಂತೆ ಮಾಡಿದೆ. ಅದು ಅಲ್ಲದೆ ಪದ್ಮಾವತಿ ಮನಸ್ಸನ್ನು ಸಹ ಬದಲಾಯಿಸುವಂತೆ ಮಾಡುವೆನು. ಮತ್ತು ಧರಣಿ ದೇವಿ ಆಕಾಶರಾಜನ ಮನಸ್ಸನ್ನು ಪರಿವರ್ತನೆಯಂತೆ ಮಾಡಿದೆ.
ನಂಗೆ ಉಪಾಯ ಕೊಡು. ನೋಡ ಯಪ್ಪ, ಕೇಳ್ತೇನೆ ಅಪ್ಪ. ಹೇಳು. ಈ 3 ಗಂಟೆ ರಾತ್ರಿ 3 ಗಂಟೆ ಟೈಮ್ನಾಗೆ ಮೈ ಮೇಲೆ ಒಂದು ಚೂರು ಬಟ್ಟೆ ಇರ್ಬಾರ್ದು ಕಣಯ್ಯಪ್ಪ. ಬಟ್ಟೆ ಇಲ್ದಂಗ? ಬಟ್ಟೆ ಇಲ್ದಂಗೆ ನೀನು ಆ ಮುಂದೆ ಒಂದು ಕಟ್ಟೆ ಹಿಂದೆ ಒಂದು ಮ್ಯಾಗ ಒಂದು ಕೆರೆ ಮರ ಕಾಣಿಸಲ್ಲ? ಹಾ, ಕಾಣ್ತೈತೆ. ಅದೇ ಬನ್ನಿ ಮರ. ಹಾ, ಆ ಬನ್ನಿ ಮರದಕ್ಕೆ 3 ಗಂಟೆ ರಾತ್ರಿ ಒಬ್ಬನೇ ಬಟ್ಟೆ ಎಲ್ಲ ಬಿಟ್ಟ ಸ್ನಾನ ಮಾಡ್ಕೊಂಡು ಹೋಗಿ ಆ ಮರ ಮೂಸು ಸುತ್ತರ್ಕೊಂಡು ಹಿಂದಕ್ಕೆ ನೋಡ್ದಂಗೆ ನಿಮ್ಮನೆಗೆ ಬರ್ಬೇಕು, ಪಕ್ಕದ ಮನೆಗೆ ಮಾತ್ರ ಹೋಗ್ಬೇಡ. ಯಪ್ಪ ನನಗೆ ಇಷ್ಟೆಲ್ಲ ರಿಸ್ಕೆ ಬೇಡ, ಅದಕ್ಕೆ ನಾನು ನಿನ್ನೆ ಮದುವೆ ಆಗ್ಬಿಡ್ತೀನಿ. ಅಯ್ಯೋ ಯಪ್ಪ, ಯಪ್ಪ. ಲೇ, ನನ್ನ ಮಗ ನೋಡಿ ನಿನಗೇನು ಅನ್ಸಲ್ವೇನೋ? ಆ ಇಲ್ಲ, ನನಗೇನು ಅನ್ಸೋದೇ ಇಲ್ಲ. ನೀನು ಪಕ್ಕದ ಮನೆ ಜಯಮ್ಮ ಮಗಳನ್ನ ಪ್ರೀತಿ ಮಾಡಿ ಅವಳಿಗೆ ಕೈ ಕೊಟ್ಟು ತೊಡಗಿ ಆ ಹುಡುಗಿ ಹೊತ್ತು ಏನಾಯ್ತು ಅದು ನಂಗೆ ಮಾಡ್ತೇನಪ್ಪ. ನನಗೆ ನನ್ನ ಮದುವೆ ಆಗೇ ತಗೊಂಡು ನನ್ಗೊಬ್ಬ ಮಗದನೇ ಇಷ್ಟೊತ್ತಕ ಎದ್ದಿದ್ದ, ಈಗ ಹೋಗಿ ಮನೆ ಚೆಂಡ. ನಾನಲ್ಲ ಕೊರವಂಜಿ, ಅದು ನಮ್ಮ ಅಣ್ಣ ಇರ್ಬೇಕು. ನೀವು ಅವಳ ಜವಳಿನ? ಹಾ, ನಾವ್ ಯಾರು ಜೋಡಿ ಮಕ್ಕಳ್ರು. ಒಂದೇ ಸಲ ಹುಟ್ಟಿದ್ರ? ಹಾ, ಒಂದೇ ಸಲ ಹುಟ್ಟಿದ್ವಿ. ಅದಕ್ಕೆ ನೀನು ಹಿಂಗೆ ಆಡೋದು. ಅಂದಾಗೆ ಹಾ. ಮಹಾರಾಜರ ಪುತ್ತಿಗೆ ಪದ್ಮಾವತಿಗೆ ಸ್ವಲ್ಪ ಕಾಯಿಲೆ ಆಗಿದೆ. ನೀನ್ ಬಂದ್ ಕನೆ ಹೇಳ್ತೀಯ ಕೊರವಂಜಿ? ನೋಡ ಯಪ್ಪ, ನನ್ನ ಸದ್ವಾಕಂದ್ರೆ ನಾನು ಬರಲ್ಲ. ಆದಿ ಮಾತ್ಗೂ ಬೀದಿ ಮಾತಿಗೆ ಬರಲ್ಲ. ನನ್ನ ಬಾಳ ಮರ್ಯಾದಿಂದ ಕಂಡ್ರೆ ಮಾತ್ರ ಬರ್ತೀನಿ, ಸುಮ್ಗೆ ಕಂಡ್ರೆ ಬರಲ್ಲ ಕಣ ಯಪ್ಪ. ನಿಮ್ ಊರಾಗ ನೀನು ಒಬ್ಬನೇ ಬೆಪ್ಪ. ನೀನು ಇಲ್ಲೇ ನಿಂತಿರು, ನಮ್ಮ ಮಹಾರಾಜರ ಅಪ್ಪನೆ ಕೇಳ್ಕೊಂಡ್ ಬರ್ತೀನಿ. ಎಲ್ಲೂ ಹೋಗಂಗ್ ಬೇಡ. ನೀನ್ ಅಪ್ಪನೇನಾರ ಕೇಳು, ಊರ್ ಮುಂದ್ಕೋ ಕುರುನಾರು ಕೇಳು. ಹೋಗ್ ಸಣ್ಣ ಬಾ, ಹೋಗು. ಮಧ್ಯಾಹ್ನ ಕಾಲ ಬಂತು, ಅದಿಗೋ ಹೆಚ್ಚಾಗಿ ಹೋಯ್ತು. ಮಧ್ಯಾಹ್ನ ಕಾಲ ಬಂದು ಅದಿಗೋ ಹೆಚ್ಚಾಗಿ ಹೋಯ್ತು. ಕೇಳುವರ್ಯಾರಿಲ್ಲಿ ಬರಲಿಲ್ಲವೋ, ಕೇಳುವರ್ಯಾರಿಲ್ಲಿ ಬರಲಿಲ್ಲವೋ. ಕಣಿಯವ್ವ, 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 ಕಣಿಯವ್ವ. ಸರಿಯಾಗಿ ಹೇಳುವವಲ್ಲಿ ಕೇಳುವರ್ಯಾರಿಲ್ಲ, ಸರಿಯಾಗಿ ಹೇಳುವವಲ್ಲಿ ಕೇಳುವರ್ಯಾರಿಲ್ಲ. ಕೇಳುವರ್ಯಾರಿಲ್ಲಿ ಬರಲಿಲ್ಲವೋ. ಕಣಿಯವ್ವ, 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 ಕಣಿಯವ್ವ. ಕಣಿಯವ್ವ, 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 ಕಣಿಯವ್ವ. ನಾರಾಯಣಪುರದ ಬೀದಿಯ ನಾರಿಯರು, ನಾರಾಯಣಪುರದ ಬೀದಿಯ ನಾರಿಯರು ಹೀಗೆ ಹೋಗಲು ಬರಲಿಲ್ಲವೋ, ಹೀಗೆ ಹೋಗಲು ಬರಲಿಲ್ಲವೋ. ಕಣಿಯವ್ವ, 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 ಕಣಿಯವ್ವ. ನನ್ನ ಪುತ್ರಿಯಾದ ಪದ್ಮಾವತಿಯು ಆಹಾರ ನೀರನ್ನು ಸೇವಿಸದೆ ಈ ರೀತಿ ಮಲಗಿರುವಳಲ್ಲ, ಏನು ಮಾಡುವುದು? ಚಾರಣಿ, ಚಾರಣಿ, ನೀ ಬಂದ ವಿಚಾರವೇನು? ನಾರಾಯಣಪುರದ ಕೊರವಂಜಿಯು ಅರಮನೆಯ ಮುಂದೆ ಬಂದು ನಿಂತಿರುವಳು. ಆಹಾ. ನಿಮ್ಮ ಅಪ್ಪಣೆ ಆದರೆ ನಾನು ಒಳಗೆ ಕರೆದುಕೊಂಡು ಬರುವೆನು. ಕೊರವಂಜಿಯೇ? ಆಗಲಿ, ಆಕೆಯನ್ನು ಬರಮಾಡಿಕೊಂಡು ಬಾ. ಆಗಲಿ ಮಹಾರಾಣಿ. ಬಾರಮ್ಮ, ಬಾರಮ್ಮ ಕೊರವಂಜಿ. ಬರುವೆನಪ್ಪ, ಬರುವೆನು. ನಡಿಯಪ್ಪ, ನಡಿಯಪ್ಪ. ಬರುವೆನಪ್ಪ, ಬರುವೆನು. ಧರಿಸಿದೆನೋ ವೇಷವನೋ,
ಕೊರವಂಜಿ, ನೀನು ಎಲ್ಲಿಂದ ಬಂದೆ? ನಿನ್ನ ಊರು ಯಾವುದು? ಮಹಾರಾಣಿಯವರೇ, ನಾನು ನಾರಾಯಣಪುರದ ನಾರಾಯಣನ ಹೆಂಡತಿ. ನನ್ನನ್ನು ಕೊರವಂಜಿ ಎಂದು ಕರೆಯುವರು. ಅಂಕಶಾಸ್ತ್ರ ವರ್ತಮಾನದ ಶಾಸ್ತ್ರವನ್ನು ಹೇಳುವನು, ಅಲ್ಲದೆ ಮುಂದೆ ಆಗುವುದನ್ನು ಇಂದು ಆಗುವುದನ್ನು ಹೇಳುವೆನು. ನಾನು ಹೇಳುವ ಕಣಿಯಲ್ಲಿ ಏನಾದರೂ ಸುಳ್ಳು ಬಂದರೆ ಈ ನನ್ನ ಕೈಯನ್ನು ಕತ್ತರಿಸಬಹುದು. ಮಹಾರಾಣಿಯವರೇ, 333 ಕೋಟಿ ದೇವಾನು ದೇವತೆಗಳ ಸಾಕ್ಷಿಯಾಗಿ ನಾನು ಸತ್ಯವಾದ ಕಣಿಯನ್ನು ಹೇಳುವೆನು. ನಾನು ಹೇಳುವ ಕಣಿಯಲ್ಲಿ ಸುಳ್ಳೇನಾದ್ರು ಬಂದರೆ ಈ ನನ್ನ ನಾಲಿಗೆಯನ್ನು ಕತ್ತರಿಸಬಹುದು. ಓಹೋ, ಆದರೆ ಸರಿಯಾದ ಸಮಯಕ್ಕೆ ನೀನು ಬಂದೆ ಕೊರವಂಜಿ. ನನ್ನ ಮಗಳು ಪದ್ಮಾವತಿಯು ಉದ್ಯಾನವನಕ್ಕೆ ಹೋಗಿ ಬಂದಾಗಿನಿಂದಲೂ ಆಹಾರ ನಿದ್ರೆಯನ್ನು ಬಿಟ್ಟು ಈಗ ಈ ರೀತಿ ಮೌನವಾಗಿ ಮಲಗಿರುವಳು. ಸ್ವಲ್ಪ ನೋಡ್ತೀಯಾ? ಮಹಾರಾಣಿಯವರೇ, ನಿನ್ನ ಮಗಳು ಕಾಯಿಲೆಯಿಂದ ಗುಣವಾದರೆ ನನಗೆ ಏನು ಕೊಡುವಿರಿ? ನೀನು ಬೇಕಾದನ್ನೆಲ್ಲ ಕೊಡುವೆನು ತಾಯಿ. ಹಾಗಾದರೆ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬನ್ನಿ. ಹಾಗೆ ಆಗಲಿ. ಪೂಜೆಗೆ ಏನೇನು ತರಬೇಕು? ಮಹಾರಾಣಿಯವರೇ, 1 ಸೇರು ಅಕ್ಕಿ, 1 ಅಚ್ಚು ಬೆಲ್ಲ, 12 ಬಾಳೆಹಣ್ಣು, 9 ನಿಂಬೆಹಣ್ಣು, ಊದಗಡ್ಡಿ, ಕರ್ಪೂರ. ದಕ್ಷಿಣೆಯನ್ನು ಈ ಗೂಡೆಯಲ್ಲಿ ಹಾಕಬೇಕು. ಈ ಗೂಡೆಯಲ್ಲಿ ದಕ್ಷಿಣೆಯನ್ನು ಮುತ್ತುಗಳನ್ನು ಹಾಕಿದರೆ ಈ ಗೂಡೆಯಲ್ಲಿರುವ ದೇವಿಯನ್ನು ಪೂಜಿಸಿ ಇದ್ದ ಮಾತನ್ನು ಇದ್ದಾಗಿ ಹೇಳುವೆನು. ಹಾಗೆ ಆಗಲಿ. ಎಲ್ಲಿ ಹೋಗಿ ತೆಗೆದುಕೊಂಡು ಬನ್ನಿ. ಹಾಗೆ ಆಗಲಿ. ದಕ್ಷಿಣೆ ಅವ್ರಾಗ್ಲೇ ಕೊಟ್ಬಿಟ್ರು. ಮುತ್ತುಗಳನ್ನು ಹಾಕಿ ಹಾಗೆ ಆಗ್ಲಪ್ಪ, ಎಲ್ಲದೂ ಕೊಡುವೆನು. ಅಮ್ಮ ತಾಯಿ, ನೀವು ಯಾರಾದರೂ ದಕ್ಷಿಣೆಯನ್ನು ಹಾಕೋರಿದ್ದರೆ ಇದರೊಳಗೆ ದಕ್ಷಿಣೆಯನ್ನು ಹಾಕಿ ಇದನ್ನು ಪೂಜಿಸಿ ನಿಮ್ಮೆಲ್ಲರಿಗೂ ಗಣಿಯನ್ನು ಹೇಳುವೆನು. ಏನೋ ಬಿತ್ತು. ಅವ್ರ ಕೈಲಿ ಆಗ್ಲಿಲ್ಲ. ರಾಜಕುಮಾರಿ, ನಿಮ್ಮ ಮಗಳ ಗುಣವ ನಿಮ್ಮ ಮಗಳ ಕಾಯಿಲೆ ಬಗ್ಗೆ ಕೇಳುತ್ತಿದ್ದೀಯಲ್ಲವೇ? ಹೌದು ಕೊರವಂಜಿ. ಹಾಗಾದರೆ ಹೇಳುವೆನು ಕೇಳು. ನಿನ್ನೆ ದಿವಸ ವನವಿಹಾರಕ್ಕೆಂದು ನಿನ್ನ ಪುತ್ರಿಯು ಸಜ್ಜಿರೊಂದಿಗೆ ಉದ್ಯಾನವನಕ್ಕೆ ಹೋಗಿದ್ದಳು. ಹೌದು. ಇದು ನಿಜ ತಾನೇ? ನಿಜವೇ ಕೊರವಂಜಿ. ಇದು ಅಲ್ಲದೆ ಆ ಉದ್ಯಾನವನದಲ್ಲಿ ಒಬ್ಬ ಸತ್ಪುರುಷನನ್ನು ಮೋಹಿಸಿದಳು. ಅಲ್ಲದೆ ಮೋಹಿನಿ ಗ್ರಹವು ಹಿಡಿದಿರುವುದು. ಇದು ಅಲ್ಲದೆ ನಿನ್ನ ಮಗಳಿಗೆ ಕಾಮಜ್ವರವೂ ಸಹ ಬಂದಿರುವುದು.
ಇದು ನಿಜವೋ ಸುಳ್ಳು ನಿನ್ನ ಪುತ್ರಿಯನ್ನೇ ಕೇಳು. ಪುತ್ರಿ ಪದ್ಮಾವತಿ, ಪದ್ಮಾವತಿ ಏನಾಯ್ತು ಮಗಳೇ? ಉದ್ಯಾನವನದಲ್ಲಿ ಸತ್ಪುರುಷನನ್ನು ಕಂಡು ಮೋಹಿಸಿರುವುದು ಸತ್ಯವೇ ಪುತ್ರಿ? ಹೌದಮ್ಮ, ಏಕೆ ಹೇಳುತ್ತಿರುವುದು ನಿಜ. ಹಾಗಾದರೆ ಮುಂದೇನು ಮಾಡುವುದು ಕುರುವಂಜಿ? ಇದು ಅಲ್ಲದೆ ನಿನ್ನ ಪುತ್ರಿಯು ಸಖ್ಯರು ಆ ಸುಂದರಾಂಗನಿಗೆ ಅಪಮಾನ ಮಾಡಿ ಕಳಿಸಿದ್ದಾರೆ. ಅಲ್ಲದೆ ಆ ಪಟ್ಟಣದ ಕುದುರೆಗೆ ಕಲ್ಲನ್ನು ಎಸೆದು ಅದು ಸತ್ತು ಬಿದ್ದಿದೆ. ಇದು ನಿಜ ನಿಜವೋ ಸುಳ್ಳು ಹೌದು ತಾಯಿ. ಹೇಳಿ ತಿಳಿದುಕೊಳ್ಳಿ. ಹಾಗಾದರೆ ಏನು ಮಾಡುವುದು ಕುರುವಂಜಿ? ಇಷ್ಟು ಅಪಮಾನವಾದರೂ ಸಹ ಆ ಶ್ರೀನಿವಾಸನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡುತ್ತೇನೆ ಎಂದು ಹೇಳಿ ನಿನ್ನ ಮಗಳ ಕೈಗೆ ಮೀಸಲನ್ನು ಕಟ್ಟಿದರೆ ರೋಗವು ಪರಿಹಾರವಾಗುವುದು. ರೋಗವಿದ್ದರೂ ಈ ರೀತಿ ಮಾಡದಿದ್ದರೆ ರೋಗದಿಂದಲೇ ನಿನ್ನ ಮಗಳ ಪ್ರಾಣ ಬಿಡುವಳು. ಪರಮಾತ್ಮ, ಹಾಗಾದರೆ ಕುರುವಂಜಿ ನೀನು ಹೇಳಿದ ರೀತಿ ಎಲ್ಲವೂ ಮಾಡುವೆನು. ನೀನು ಹೇಳಿದ ರೀತಿಯಲ್ಲಿ ಅವಳ ಕೈಗೆ ಮೀಸಲನ್ನು ಕಟ್ಟಿ. ಹಾಗಾದರೆ ಮೀಸಲನ್ನು ಕಟ್ಟು ತಾಯಿ. ಹಾಗೆ ಆಗಲಿ, ಕೊಡುವಂತಳಾಗು. ನೀವು ದುಡ್ಡು ಕಟ್ಟಬೇಕು. ಹಾಗೆ ಆಗಲಿ, ಕಟ್ಟಾಯಿತು ಕುರುವಂಜಿ. ಈಗ ಹೇಗಿರುವುದು? ಕಂದ, ಈಗ ಹೇಗಿದೆ ಮಗಳೇ? ಈಗ ಯಾವ ರೋಗವೂ ಇಲ್ಲ ತಾಯಿ, ಎಲ್ಲವೂ ಮಹಾರಾಣಿಯವರು ಹೀಗೆ ಬನ್ನಿ. ಹೇಳಿ ಕುರುವಂಜಿ. ಅಮ್ಮ ಮಹಾರಾಣಿಯವರೇ, ಒಂದು ಸಾರಿ ನಿನ್ನ ಮಗಳ ಹಸ್ತವನ್ನು ಹಿಡಿದು ಮತ್ತೊಂದು ಸಾರಿ ಪರೀಕ್ಷಿಸಿ ನೋಡುವೆನು. ಹಾಗೆ ಆಗಲಿ ಕುರುವಂಜಿ. ಬಾ ರಾಜಕುಮಾರಿ, ಇಲ್ಲಿ ಕೈಯನ್ನು ಕೊಡು. ಆದರೆ ಅಷ್ಟ ಮಾತ್ರ ಮುಖ- ಸಡಗರವು ಬಂದಿತ್ತು ಗಜರಾಜ ಬೆನ್ನತ್ತಿ. ನಿಜ ಕಾಣೆ? ಸಡಗರವು ನಡೆದಿತ್ತು ಗಜರಾಜ ಬೆನ್ನತ್ತಿ. ಮುತ್ತಿನ ಮಣಿಯಂತೆ ಮುಂದಾಗಿದವರಿತ್ತು. ಮುತ್ತಿನ ಮಣಿಯಂತೆ ಮುಂದಾಗಿದವರಿತ್ತು. ರಾಧೆಯ ಧ್ವನಿಗೇಳಿ ಕೃಷ್ಣನೇ ಬಂದಂತೆ. ನಿಜ ತಾನೇ? ರಾಧೆಯ ಧ್ವನಿಗೇಳಿ ಕೃಷ್ಣನೇ ಬಂದಂತೆ. ರುಕ್ಮಿಣಿಯ ಪ್ರಿಯನಂತೆ ಲಕ್ಷ್ಮಿಯ ಪತಿಯಾಗಿ. ರುಕ್ಮಿಣಿಯ ಪ್ರಿಯನಂತೆ ಲಕ್ಷ್ಮಿಯ ಪತಿಯಾಗಿ. ಏಳು ಕೋಟೆ ಒಡೆಯ ಮೋಹಿನಿಯು ಬಂದಂತೆ. ಏಳು ಬೆಟ್ಟದ ಒಡೆಯ ಮೋಹಿನಿಯು ಬಂದಂತೆ. ಗಜರಾಜ ಬಂದಿತ್ತು ನನಗಿಂತ ನಿಜನಾರ ರಾಜಕುಮಾರಿ, ಹೌದು ಕುರುವಂಜಿ. ಈ ಶಿವ ಎಂದು ಸುಳ್ಳು ಹೇಳುವನಲ್ಲ. ಮೊದಲ ನೋಡಕ್ಕೆ ನೀನು ಹಿಗ್ಗಾಗಿ ಮುಗ್ಗಾಗಿ ನಿಂತೆ. ಅವನ ಅಂದಕ್ಕೆ ಮೈಯೆಲ್ಲ ಕಣ್ಣಾಗಿ ಮನದ ಹಾಗೆ ಹರಿಸಿದೆ ನೀನು. ಹಿಗ್ಗಿನಿಂದ ಮುಗ್ಗಾಗಿ ತಲೆಬಾಗಿ ನಿಂತೆ ನೀನು. ಆತನು ಇಂದ್ರ ಚಂದ್ರ ಕೂಡ ಅವನಂತೆ. ನಿಜ ತಾನೇ? ನಿಜ ನಿಜ. ಚೆಲುವಿಲ್ಲ ಬ್ರಹ್ಮನು. ಅವನಲ್ಲಿ ಅವನ ಬಿಟ್ಟರೆ ನಿನಗೆ ಬೇರೆ ಗತಿಯಲ್ಲ. ಇದು ನಿಜ ತಾನೇ ರಾಜಕುಮಾರಿ? ನಿಜ ಗುರುವಂಜಿ. ಅಮ್ಮ, ಈ ಕೊರವಂಜಿ ಹೇಳುತ್ತಿರುವುದು ಎಲ್ಲವೂ ಸತ್ಯ ತಾಯಿ. ನಾನು ಸತ್ಯವನ್ನೇ ಹೇಳುವುದನ್ನು ಬಿಟ್ಟು ಅಸತ್ಯವನ್ನು ನುಡಿಯುವುದಿಲ್ಲ. ಹಾಗಾದರೆ ಏನು ಮಾಡುವುದು ಕುರುವಂಜಿ? ಈ ಕನ್ಯಾ ಮನೆಯನ್ನು ಲಗ್ನ ಮಾಡಿಕೊಡಲು ಯಾರಾದರೂ ಬಂದರೆ ತಾನೇ, ಬಂದು ಕೇಳಿದರೆ ತಾನೇ ನಾನು ಮಾಡಿಕೊಡಲು ಸಾಧ್ಯ. ಅಮ್ಮ ಮಹಾರಾಣಿಯವರೇ, ಇನ್ನು ಒಂದು ವಾರದೊಳಗಾಗಿ ಓರ್ವ ಸ್ತ್ರೀಯರು ಬರುವರು. ಅಷ್ಟರೊಳಗೆ ನಿನ್ನ ಪತಿಸುತರನ್ನು ಕರೆಸಿಕೊಂಡು ಲಗ್ನವನ್ನು ಮಾಡುತ್ತೇನೆ ಎಂದು ಹೇಳಿದರೆ ಎಲ್ಲವೂ ರೋಗವೂ ಪರಿಹಾರವಾಗುವುದು. ನಿಮ್ಮ ವಂಶವು ಪವಿತ್ರವಾಗುವುದು. ಹಾಗೆ ಆಗಲಿ. ನಿಮ್ಮಿಂದ ನಾನಿನ್ನು ಬರಲೇ? ಕೊರವಂಜಿ, ನಿಮ್ಮಿಂದ ನಮಗೆ ಬಹಳ ಉಪಕಾರವಾಯಿತು. ನಿನಗೆ ಧನ್ಯವಾದ. ಹಾಗಾದರೆ ನಾನು ಬರುತ್ತೇನೆ. ಹಾಗೆ ಆಗಲಿ. ಅಮ್ಮ ಮಗಳೇ, ಅಮ್ಮ ಇಷ್ಟೊಂದು ಕಷ್ಟ
ಮಹಾದೇವಿ, ಒಳ್ಳೆ ವಿಚಾರ ಸುದ್ದಿಯನ್ನು ತಿಳಿಸಿರುವೆ. ಹಾಗೆ ಮಾಡುವೆನು. ತಮಗೆ ಧನ್ಯವಾದಗಳು. ಈ ಸಂತೋಷ ವಿಚಾರಕ್ಕೆ ದೇವಿ, ದೇವಿ, ಸಂತೋಷದ ವಿಚಾರವನ್ನು ತಿಳಿಸಿರುವೆ. ಈ ಸಮಯದಲ್ಲಿ ಒಂದು ಗಾನವನ್ನು ಹಾಡೋಣ. ಹಾಗೆ ಹಾಗೆ ಹಾಗೆ
ದೇವಿ ಎಂದು ಕರೆಯುವರು. ಅಲ್ಲದೆ ಕನ್ಯೆ ಅಪೇಕ್ಷೆಗಾಗಿ ನಾನು ಇಲ್ಲಿಗೆ ಬಂದಿರುವೆನು. ನನ್ನ ಮಗ ಶ್ರೀನಿವಾಸನು ನಿನ್ನ ಮಗಳಾದ ಪದ್ಮಾವತಿಯನ್ನು ಬಯಸಿರುವನು. ಲಗ್ನ ಮಾಡಿಕೊಡಬೇಕೆಂದು ನನ್ನ ಸ್ವಪ್ನ. ದೇವಿ, ಒಳ್ಳೆ ವಿಚಾರವನ್ನು ತಿಳಿಸಿ ಹಾಗೆ ಮಾಡುವೆನು. ತಾಯಿ, ಶ್ರೀನಿವಾಸನ ತಂದೆ ತಾಯಿ ಯಾರು, ಅವನ ಕುಲಗೋತ್ರಗಳು ಯಾವುದು, ಅದನ್ನು ತಿಳಿಸಬೇಕೆಂದು ಹೇಳಿಕೊಳ್ಳುವೆನು. ಪ್ರಭು, ಆತನ ತಾಯಿ ದೇವಕಿ, ತಂದೆ ವಸುದೇವ, ಆತನದು ಚಂದ್ರವಂಶ, ಹೆಸರು ಕೃಷ್ಣ, ಶ್ರೀನಿವಾಸನೆಂತಲೂ ಕರೆಯುವರು. ಗೋತ್ರ ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ವಾಸಿಸುವುದು ವೆಂಕಟಗಿರಿಯಲ್ಲಿ. ಅವನಿಗೆ ಲಗ್ನ ಮಾಡಿಕೊಟ್ಟರೆ ನಿನ್ನ ವಂಶವು ಪವಿತ್ರವಾಗುವುದು. ಮಹಾಪ್ರಭು, ಚಾರನೆ, ಮುನಿವರ್ಯರು ಬರುತ್ತಿರುವರು. ಅವರು ಬಹಳ ಗೌರವದಿಂದ ಕರೆತನ್ನಿ. ಆಗಲಿ ಮಹಾಪ್ರಭು. ಪೂಜ್ಯರೇ, ನಿಮಗೆ ವಂದಿಸುವೆನು. ನನಗೆ ಪೂಜ್ಯರೇ, ನನ್ನ ಮಗಳಾದ ಪದ್ಮಾವತಿಯನ್ನು ಆ ಶೇಷಗಿರಿ ಶ್ರೀನಿವಾಸನಿಗೆ ಕೊಟ್ಟು ಲಗ್ನ ಮಾಡಬೇಕಿದ್ದೇನೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಮಹಾರಾಜ, ಪೂಜ್ಯರೇ, ಪದ್ಮಾವತಿ ಹುಟ್ಟಿರುವುದು ಆ ಶ್ರೀನಿವಾಸನಿಗಾಗಿ. ಆ ಶ್ರೀನಿವಾಸನು ಅವತರಿಸಿರುವುದು ಪದ್ಮಾವತಿಗಾಗಿ. ಪದ್ಮಾವತಿಯನ್ನು ಯಾರನ್ನು ತಿಳಿದರು? ಸಾಕ್ಷಾತ್ ಮಹಾಲಕ್ಷ್ಮಿ, ಪೂರ್ವದಲ್ಲಿ ವೇದವತಿಯಾಗಿರುವಳು. ನಿನ್ನ ಮಗಳಾದ ಪದ್ಮಾವತಿಯನ್ನು ವೆಂಕಟಾಚಲದಲ್ಲಿ ನೆಲೆಸಿರುವ ಆ ಶ್ರೀನಿವಾಸನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುವುದು. ಆಗಲಿ ಪೂಜ್ಯರೇ. ಪೂಜ್ಯರೇ, ನೀವಿನ್ನು ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೆ ಆಗಲಿ. ಪೂಜ್ಯರೇ, ನನ್ನ ಮಗಳಾದ ಪದ್ಮಾವತಿಯ ಲಗ್ನ ಪತ್ರಿಕೆಯನ್ನು ಬರೆಯಿರಿ. ಹಾಗೆ ಆಗಲಿ. ಮಹಾರಾಜ, ಪೂಜ್ಯರೇ, ನಿನ್ನ ಪರಿವಾರದವರೆಲ್ಲರನ್ನೂ ಇಲ್ಲಿಗೆ ಕರೆಯಿಸು. ಲಗ್ನ ಪತ್ರಿಕೆಯನ್ನು ಬರೆಸೋಣ. ಹಾಗೇ ಆಗಲಿ. ಚಾರನೆ, ಮಹಾಪ್ರಭು, ನನ್ನ ಮಗನಾದ ವಸುದಾನ ಮತ್ತು ನನ್ನ ಸಹೋದರ ತೋಂಡಿಮಾನ ಅವರನ್ನು ಆಸ್ಥಾನಕ್ಕೆ ಬರಮಾಡು. ಆಗಲಿ ಮಹಾಪ್ರಭು. ತಂದೆ, ವಂದಿಸುವೆನು. ನೀವು ಮಂಗಳವಾಗಲಿ ವಸುದಾನ. ತಂದೆ, ನನ್ನನ್ನು ಕರೆಸಿದ ಕಾರಣವೇನು? ವಸುದಾನನೇ, ತಂದೆ, ನನ್ನ ಮಗಳಾದ ಪದ್ಮಾವತಿಯನ್ನು ಶೇಷಗಿರಿಯ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕೆಂದಿದೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ತಂದೆ, ಎಂತ ಸಂತೋಷ ವಿಷಯವನ್ನು ತಿಳಿಸಿದೆ. ವಸುದಾನನೇ, ವಸುದಾನನೇ, ವಸುದಾನನೇ,
ತಂದೆ, ಹೊಸದಾನೆ ಶೇಷಗಿರಿಯ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡುವ ಸಂಗತಿಯನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು. ಈ ಒಂದು ವಿವಾಹ ಮಹೋತ್ಸವಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇರುವುದು ತಂದೆ. ಆಗಲಿ ಹೊಸದಾನ. ಚಿಕ್ಕಪ್ಪ ವಂದಿಸುವರು. ಸಹೋದರ ನಿಮ್ಗೆ ಮಂಗಳವಾಗಲಿ. ಸಹೋದರ, ನನ್ನ ಮಗಳಾದ ಪದ್ಮಾವತಿಯನ್ನು ಶೇಷಗಿರಿಯ ಶ್ರೀನಿವಾಸನಿಗೆ ಕೊಟ್ಟು ಲಗ್ನ ಮಾಡಬೇಕೆಂತೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಅಗ್ರಜ, ಸಹೋದರ? ಶೇಷಗಿರಿಯ ಶ್ರೀನಿವಾಸನಿಗೆ ಕೊಟ್ಟು ಲಗ್ನ ಮಾಡುವ ವಿಚಾರ ನನಗೆ ಬಹಳ ಸಂತೋಷ ಅಗ್ರಜ. ಸಹೋದರ ಅಗ್ರಜ. ಹೊಸದಾನೆ ತಂದೆ, ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ. ಆಗಲಿ ತಂದೆ, ಎಲ್ಲಾ ಸಾಮಗ್ರಿಗಳನ್ನು ಜಾಗೃತೆಯಿಂದ ತರುವೆನು. ಗುರುಗಳೇ, ಇನ್ನು ಲಗ್ನ ಪತ್ರಿಕೆ ಬರೆಯಿರಿ. ಆಗಲಿ ಮಹಾರಾಜ. ನಮ್ಮ ಪದ್ಮಾವತಿಯ ಗೋತ್ರ ಮೃಗಶಿರ, ನಕ್ಷತ್ರ ಶ್ರವಣ. ಮಹಾರಾಜ, ಪೂಜ್ಯರೇ, ಈ ಲಗ್ನ ಪತ್ರಿಕೆಯನ್ನು ಆ ಶ್ರೀನಿವಾಸನಿಗೆ ತಲುಪಿಸಿರಿ. ಪೂಜ್ಯರೇ, ಈ ಕಾರ್ಯಕ್ಕೆ ನೀವೇ ರಾಯಭಾರಿ ಆಗಿರುವುದರಿಂದ ಇದನ್ನು ಶ್ರೀನಿವಾಸನಿಗೆ ನೀವೇ ತಲುಪಿಸಬೇಕು. ಆಗಲಿ ಮಹಾರಾಜ.
ಇಷ್ಟು ವೇಳೆಯಾದರೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಗುರುದೇವ, ನಿಮಗೆ ನಮಸ್ಕರಿಸುವೇನು. ನಿನಗೆ ಮಂಗಳವಾಗಲಿ ಶ್ರೀನಿವಾಸ. ಗುರುದೇವ, ಕನ್ಯೆಯು ನಿಶ್ಚಯವಾಯಿತೆ, ಅಲ್ಲಿನ ವಿಚಾರವನ್ನು ತಿಳಿಸಿರಿ. ಹಾಗೆ ಹಾಗೆ ಮಹಾರಾಜ, ತೆಗೆದುಕೋ ಶ್ರೀನಿವಾಸ ಈ ಲಗ್ನ ಪತ್ರಿಕೆಯನ್ನು. ಕೊಡಿ ಪೂಜ್ಯರೇ. ಪೂಜ್ಯರೇ, ಈ ಲಗ್ನ ಪತ್ರಿಕೆಯನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ಆದುದರಿಂದ ಈ ಪತ್ರಿಕೆಗೆ ಪ್ರತಿಯುತ್ತರವನ್ನು ನಾನು ಹೀಗಲೇ ಬರೆದು ಕೊಡಬೇಕು. ಗುರುದೇವ, ಈ ಪತ್ರಿಕೆಯನ್ನು ಆಕಾಶರಾಜನಿಗೆ ಕಳಿಸಿ. ಆದರೆ 1000 ಸುಳ್ಳನ್ನು ಹೇಳಿ ಲಗ್ನವನ್ನು ಮಾಡಿಸಿ ಬ್ರಹ್ಮಾನಂದವನ್ನು ಪಡೆಯುವರು. ಆದರೆ ನೀವು ಮಾಡಿರುವ ನೀವು ಆಕಾಶರಾಜನ ಬಳಿ ಯಾವ ವಿಚಾರವನ್ನು ತಿಳಿಸಿರೋ ನಾನು ಕಾಣೆ. ಆದರೆ ನೀವು ಮಾಡಿರುವ ಕಾರ್ಯವು ಸುಸೂತ್ರವಾದದ್ದು. ಆದ್ದರಿಂದ ನಿಮ್ಮನ್ನು ಒಮ್ಮೆ ನಾನು ಆಲಿಂಗನವನ್ನು ಮಾಡಿಕೊಳ್ಳುವೆನು ಗುರುದೇವ. ಶ್ರೀನಿವಾಸ, ನಿನಗೆ ಶ್ರೀನಿವಾಸ. ಗುರುದೇವ, ಈ ಲಗ್ನ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ